ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ, ಅದಕ್ಕೋಸ್ಕರ ನೀವು 400 ಸೀಟ್ ನಮ್ಗೆ ಕೊಡಿ ಅಂತ ಇದೆಯಲ್ಲ. ಇದು ಪ್ರೈಮ್ ಮಿನಿಸ್ಟರ್ ಮೌನತೆ, BJP ಸಂಸದರ ಮೌನತೆ, ಮೌನಂ ಸಮ್ಮತಿ ಅಲ್ವೇ? ಮೌನವಾಗಿದ್ದರೆ ಸಮ್ಮತಿ. ವೈಯಕ್ತಿಕ ಹೋಗ್ಬೇಡ. ಇಲ್ಲ ಇಷ್ಟೊತ್ತಿಗೆ ನಾವಾಗಿದ್ರೆ ಪಾರ್ಟಿಯಿಂದ ಎಕ್ಸ್ಪೆಲ್ ಮಾಡ್ತೀವಿ, ಪಾರ್ಟಿಯಿಂದ ಎಕ್ಸ್ಪೆಲ್ ಮಾಡ್ತೀವಿ. ಅಂದರೆ ಅವ್ರಿಗೆ ಇದನ್ನು ಪೂರ್ವಕವಾಗಿ ಏನು BJP ಭಾವನೆ ಇದೆ ಆ ಭಾವನೆನ ಅನಂತಕುಮಾರ್ ಹೆಗಡೆ ಅವ್ರ ಕೈಲಿ ಮಾತಾಡಿಸ್ತಾ ಇದ್ದಾರೆ. ಇದು ಖಂಡನೀಯ. ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ, ಜನರಿಗೆ, ಎಲ್ಲರೂ ಕೂಡ ನಾವು ಕರೆಯನ್ನು ಕೊಡ್ತಾ ಇದ್ದೀವಿ. ಇದರ ವಿರುದ್ಧ ಹೋರಾಟ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ನಮ್ಮ ಸಂವಿಧಾನವನ್ನು ನಾವು ರಕ್ಷಣೆ ಮಾಡ್ಕೊಳ್ಬೇಕು. ಹಿಂದೆ ಪ್ರೈಮ್ ಮಿನಿಸ್ಟ್ರು ಏನು ಭಾಷಣ ಮಾಡಿದ್ದಾರೆ ಅದ್ರ ಬಗ್ಗೆ ಕೂಡ ತಾವೆಲ್ಲ ಆಲೋಚನೆಯನ್ನು ಮಾಡಬೇಕು. ಹೇಳೋದೊಂದು ಮಾಡೋದೊಂದು. ಇದರ ವಿರುದ್ಧ ಜನ ಆಕ್ರೋಶವನ್ನು ವ್ಯಕ್ತಪಡಿಸಬೇಕು ಅಂತೇಳಿ ಈ ಗುಲ್ಬರ್ಗಾದ ಈ ಒಂದು ಗಂಡು ಭೂಮಿಯಿಂದ ಮಾತಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಇವತ್ತು 1,464 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳನ್ನು ನಾನು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಶರಣಪ್ರಕಾಶ್ ಅವರು, ಪ್ರಿಯಾಂಕರವರು ಮತ್ತು ನಮ್ಮ ಅಜಯ್ ಸಿಂಗ್ರವರು ಮತ್ತು ನಮ್ಮ ದರ್ಶನಾಪುರ ಅಲಂಕುರ್ ಪಾಟೀಲ್ ನಾವೆಲ್ಲ ಸೇರಿ ನಿಂತ್ಕೊಂಡು ಅಭಿವೃದ್ಧಿಗೆ ಈ ಭಾಗಕ್ಕೆ ಫೌಂಡೇಶನ್ ಸ್ಟೋನು, ಅಡಿಪಾಯವನ್ನು ಮತ್ತು ಕೆಲವು ಮುಗಿದಿವೆ ಅದನ್ನು ಕೂಡ ಇವತ್ತು ಸಮರ್ಪಕವಾಗಿ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿಗೆ ಇವತ್ತು ಬಂದಿದ್ದೇವೆ.